ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ನೋಡಿ 2 ಸೀರೆ ಇದೆ. ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡಿರೋಂಥ ಒಂದೇ ವಿಡಿಯೋದಲ್ಲಿ 3 ಸೀರೆ ಏನು ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದೇ ಕಸ್ಟಮರ್ ಸ್ಯಾರಿ. ಇನ್ನೂ ಕೂಡ 2 ಸ್ಯಾರಿ ಇದೆ. ಇದಕ್ಕೂ ಕೂಡ ತುಂಬ ಸಿಂಪಲ್ಲಾಗೆ ಹಾಕ್ತಾ ಇದ್ದೀನಿ. ಇದು ಒಂದೇ ದಿನದಲ್ಲಿ ನೀವು ಆರಾಮಾಗೆ ಒಂದು 1000 ರೂಪಾಯಿ ದುಡಿಯೋಂಥ ಡಿಸೈನ್ ಅಂತಲೇ ಹೇಳ್ಬೋದು. ಒಂದಿನದಲ್ಲಿ ಒಂದು 5 ಸೀರೆಗೆ ಹಾಕ್ಬೋದು ಅಂತ ಸುಲಭವಾದಂಥ ಡಿಸೈನು ಇವತ್ತು 2 ಸೀರೆಗೆ ಹಾಕ್ತಾ ಇದ್ದೀನಿ. ಸೊ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಮೆಹಂದಿ ಗ್ರೀನ್ ಇದೆ, ಹಾಗೆ ಫುಲ್ಲು ಡಾರ್ಕ್ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಸೊ ಈ ಡಿಸೈನ್ಗೆ ನಾನು ಈ ರೀತಿ ಉದ್ದ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಇದು ಒಂದು ಸಾಫ್ಟ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಇದು ಕೂಡ. ಸೊ ಇದಕ್ಕೂ ಕೂಡ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ಹಂಗಾಗಿ ಸೇಮ್ ನಾನು ಬಂದು ಈ ಕಲರ್ ಇರೋದ್ರಿಂದ, ಕಾಪರ್ ಗೋಲ್ಡ್ ಇರೋದ್ರಿಂದ ಬೀಡ್ಸ್ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಸೇಮ್ ಪಲ್ಲು ಕಲರ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಮಣಿ ಬಂದು ಈ ರೀತಿ ಆರ್ಟ್ ಶೇಪ್ ಡಿಸೈನ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಬನ್ನಿ ಫಸ್ಟ್ ಡಿಸೈನು ಯಾವ ರೀತಿ ಇದೆ ಅಂತ ನೋಡೋಣ. ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಳ್ಳೋಣ. ದಾರನ ತಗೊಂಡು ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕಿದ ಮೇಲೆ ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಸ್ವಲ್ಪ ಉದ್ದ ಇರುವಂಥ ಬೀಡ್ಸ್ ಏನು ತೊಗೊಂಡಿದ್ನಲ್ಲ, ಸೊ ಇದ್ರ ಬದಲು ನೀವು ಬೇರೆ ರೀತಿ ಉದ್ದ ಇರುವಂಥ ಡಿಸೈನಲ್ಲಿ ನೀವು ತೊಗೊಳ್ಬೋದು. ಸೊ ನಾನು ಬಂದು ಈ ರೀತಿ ಡಿಸೈನ್ ಇರುವಂಥ ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ಒಂದು ಉದ್ದ ಇರುವಂಥ ಗೋಧಿ ಮಟ್ಟ ಇರುವಂಥ ಮಣಿನ ಹಾಕಿದ್ಮೇಲೆ ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲೇ ನಾನು ಯು ಶೇಪಲ್ಲಿ ಏನು ದಾರನ ಲಾಕ್ ಮಾಡ್ಕೊಂಡಲ್ಲ ಅದ್ರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಸೇಮ್ 3 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಅದೇ 3 ಚೈನು ಈ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಇದ್ರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ 3 ಪಿಕಾಟನ್ನು ಹಾಕಿದ ಮೇಲೆ ಈಗ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗಿ ಈಗ ನೀಡಲ್ ಮೇಲೆ 3 ಟೈಮ್ ದಾರ ಇದೆಯಲ್ಲ ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಈ ರೀತಿ ಲಾಕ್ ಮಾಡಿ ಸೊ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಟೈಮ್ 3 ಚೈನ್ಗಳನ್ನ ಹಾಕ್ಕೊಂಡು ಪುಟ್ಟದಾಗಿ ಈ ಒಂದು ಮೇಲೆ ಆಚೆಗೆ ಫ್ಲವರ್ ಥರ ಕಾಣಿಸ್ತಾ ಇದೆ. ಈಗ ಹಾಫ್ ಡಬಲ್ ಕ್ರೋಶೆ ನಾನು 4 ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ 3 ಟೈಮ್ ಆಯಿತು. ಇದು ಬಂದು 4ನೇ ಸತಿ. ಸೊ 4 ಬರೀ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾಗ ಡಿಸೈನಿನ ಲುಕ್ ಅನ್ನೋದು ಈ ಥರ ಕಾಣಿಸುತ್ತೆ. ಪುಟ್ಟದಾಗಿ ಫ್ಲವರ್ ಥರ ಬರುತ್ತೆ. ಇದನ್ನು ಆಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸೊ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ದಾರನ ಎಳ್ಕೊಳ್ಳಿ ಲೆಂತಿಯಾಗಿ. 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ ಹಾಕ್ಕೊಂಡು ಡಬಲ್ ಕ್ರೋಶೆನ ಮಾಡಿ 1, 2, 3 ಚೈನ ಹಾಕ್ಕೊಂಡು ಈ 3 ಚೈನು ಇದ್ರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ 3 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ 1, 2, 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ 3 ಬಾರಿ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಹಾಕಿದ ಮೇಲೆ ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ ಡಬಲ್ ಕ್ರೋಶೆದಲ್ಲಿ ಹೋಗಿ ಈಗ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡಾಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಸೊ ಹಾಫ್ ಡಬಲ್ ಕ್ರೋಶೆ ನಾನು 4 ಟೈಮ್ ಇದೇ ಡಬಲ್ ಕ್ರೋಶೆ ಒಳಗಡೆ 4 ಟೈಮ್ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ.
ಸೊ ಟೋಟಲಾಗಿ 3 ಚೈನು ಹಾಗೆ ಹಾಫ್ ಡಬಲ್ ಕ್ರೋಶೆ. ಸೊ ಈ ರೀತಿ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ನೋಡಿ. ಸೊ 7 ಟೈಮ್ ಈ ರೀತಿ ಹೋಗೋದು. ಸೊ ಕ್ರಾಸಲ್ಲಿ ಈ ರೀತಿ ತುದಿಯಲ್ಲಿ ಈ ರೀತಿ ಫ್ಲವರ್ ಥರ ಕಾಣಿಸುತ್ತೆ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಉದ್ದ ಇರುವಂಥ ಬೀಡ್ಸ್ನ ತಗೊಂಡು ಮತ್ತೆ ಲಾಕ್ ಮಾಡ್ತೀನಿ. ಸೊ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಈ ಥರ ಮೆಜರ್ಮೆಂಟ್ನ ನೋಡಿಕೊಂಡು ಆ ಬೀಡ್ಸ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮತ್ತೆ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ಈಗ ಇದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಬಂದು ನಾನು ಕುಚ್ಚು ಕಟ್ಟೋದಕ್ಕೆ ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 3 ಆರ್ಚ್ಗಳನ್ನ ಒಂದೇ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚಿಗೆ ಚೈನ್ಗಳನ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇದ್ರ ಕೂಡ ಹತ್ರ ಬೇಕು ಅಂದರೆ 2 ಹಾಕ್ಬಿಟ್ಟು ನೀವು ಚೈನ್ನ ಮಾಡ್ಕೋಬೋದು. ಬಟ್ ನಾನಿಲ್ಲಿ 3 ಬೀಡ್ಸ್ಗಳನ್ನ ಹಾಕಿ ಈ ರೀತಿ ಆಚ್ ಹಾಕಿಬಿಟ್ಟು ಕುಚ್ಚಿಗೆ 4 ಚೈನ್ನ ಹಾಕಿ ಮತ್ತು ಸೇಮ್ ದಾರನ ಮೇಲೆ ಮಾಡಿಕೊಂಡು ಈಗ ಕೂಡ ಇನ್ನೊಂದು ಆಚನ್ನ ರೆಡಿ ಮಾಡಿದ್ದೀನಿ. ಸೊ ಈ ರೀತಿ ಬರುತ್ತೆ. ಸೀರೆ ಫುಲ್ಲಾಗಿ ಹಾಕಬೇಕಾಗುತ್ತೆ, ಸ್ಯಾರಿ ಫುಲ್ಲಾಗಿ. ಸೊ ಈ ರೀತಿ ಕಂಟಿನ್ಯೂ ಆಗಿ ಡಿಸೈನ್ನ ಕಂಟಿನ್ಯೂ ಆಗಿ ಈ ರೀತಿ ಹಾಕೊಂಡ್ಬಿಟ್ಟು ಕುಚ್ಚು ಕಟ್ಕೊಳ್ಳೋದು ಅಷ್ಟೇ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಹಾಗೆ ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಡಿಫ್ರೆಂಟಾಗಿ ಒಂದು ಸಿಂಪಲ್ಲಾಗಿ ಹೆವಿಯಾಗಿ ವರ್ಕ್ ಇಷ್ಟಪಡಲಾರ್ದವರು ಈ ರೀತಿ ಡಿಸೈನ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಈ ರೀತಿ ಲುಕ್ ವೈಸ್ ಅನ್ನೋದು ಡಿಸೈನ್ ಬರುತ್ತೆ. ಸೊ ಇದಕ್ಕೆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ಕು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಡಿಸೈನ್ನ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಕುಚ್ಚು ಹಾಕಿದ್ದೀನಿ. ಸೊ ಕುಚ್ಚು ಹಾಕಿದ ಮೇಲೆ ಡಿಸೈನ್ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬ ಸಿಂಪಲ್ಲಾಗಿ ಆದರೂ ಕೂಡ ತುಂಬ ಚೆನ್ನಾಗೇ ಬಂದಿದೆ ಈ ಡಿಸೈನು. ಸೊ ಆರಾಮಾಗಿ ನೀವು ಟ್ರೈ ಮಾಡ್ಬೋದು, ತುಂಬ ಬೇಗ ಆಗುವಂಥ ಡಿಸೈನು. ಸೊ ಕುಚ್ಚು ಬಂದುಬಿಟ್ಟು ಸ್ಯಾರಿಲಿರುವಂಥ 3 ಕಲರು ಕುಚ್ಚನ್ನ ಹಾಕಿದ್ದೀನಿ. ಒಂದು ಕಲರ್ ಅದು, ಒಂದು ಕಲರ್ ಇದು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 to 300 ರುಪೀಸ್ ಚಾರ್ಜ್ ಮಾಡ್ಬೋದು. ಸೊ ಇದು ಬಂದು ನನ್ನ ಫಸ್ಟ್ನೇ ಡಿಸೈನ್. ಸೊ 2ನೇ ಡಿಸೈನು ಈಗ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಇದು ಬಂದು ನನ್ನ 2ನೇ ಸೀರೆ, ಸಾಫ್ಟ್ ಸಿಲ್ಕ್ ಮೈಸೂರು ಸಿಲ್ಕ್ ಸೀರೆ ಫ್ರೆಂಡ್ಸ್. ಇದು ತುಂಬ ಸಾಫ್ಟಾಗಿರುವಂಥ ಸೀರೆಗೆ ಸಿಂಪಲ್ಲಾಗಿ ಇದು ಕೂಡ ನೀವು ಟ್ರೈ ಮಾಡ್ಬೋದು ಈ ರೀತಿ ಸೀರೆಗಳಿಗೆ. ಸೊ ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿದ ಮೇಲೆ ನಾನೀಗ 4 ಚೈನ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ನಾನು ದಾರ ಬಂದು 8 ಎಳೆ ದಾರ ತೊಗೊಂಡಿದ್ದೀನಿ. ಆ ಡಿಸೈನ್ಗೂ ಕೂಡ ನಾನು 8 ಎಳೆ ದಾರನೇ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಹಾಕಿ ಕುಚ್ಚು ಹಾಕೋದಕ್ಕೆ 8 ಎಳೆ ದಾರನೇ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡ್ಬಿಟ್ಟು 8 ಎಳೆ ದಾರ ಅಂತೀನಿ. ನೀವು ಬೇಕಿದ್ರೆ 6 ಎಳೆಲೆ ಕೂಡ ನೀವು ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಈಗ ನಾನು ಆರ್ಟ್ ಶೇಪ್ ಇರುವಂಥ ಬೀಡ್ಸನ್ನು ಸೊ ಈ ಕಡೆ ಇರುವಂಥ ನೀಡಲ್ಗೆ ಈ ಥರ ಕೂಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಪೊಣಿಸೋದಾಯಿತು. ಸೊ ಈ ರೀತಿ ಬೀಡ್ಸನ್ನು ಹಾಕಿದ ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿಬಿಟ್ಟು ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 1 ನಿಮಿಷ. ಸೊ ಈ ರೀತಿ ಮಣಿನ ಹಾಕಿದ ಮೇಲೆ ಇದು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಡೈರೆಕ್ಟಾಗಿ ಪಲ್ಲುಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ 1 ಚೈನ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲೇನು ಬೀಡ್ ಲಾಕ್ ಹಾಕಿದ್ವಲ್ಲ ಈ ರೀತಿ ದಾರ ಏನು ಕಾಣಿಸುತ್ತೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೊ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದ್ರ ಒಳಗಡೆ ಹೋಗಿಬಿಟ್ಟು ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಲಾಕ್ ಏನು ಮಾಡಿದ್ವಲ್ಲ ಅದೇ ಒಂದು ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಮತ್ತು ಡಬಲ್ ಕ್ರೋಶೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ 2ರಲ್ಲಿ 1 2ರಲ್ಲಿ 1. ಈ ರೀತಿ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ನೀವು 5 ಹಾಕ್ಕೋಬೋದು. ಇನ್ನು ಸ್ವಲ್ಪ ಬಿಗ್ ಆಗಬೇಕು ಅಂದರೆ ಒಂದು ಡಬಲ್ ಕ್ರೋಶೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ಅದು ಕೂಡ ನಿಮಗೆ ದೊಡ್ಡದು ಚಿಕ್ಕದಾಗಿ ಬೇಕು ಅಂದರೆ ಮಾತ್ರ ಮಾಡ್ಕೊಳ್ಳಿ. ಸೊ ಈ ರೀತಿ ಹಾಕಿಬಿಟ್ಟು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ.
ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಸೊ ಮತ್ತೆ ಸೇಮ್ ಆರ್ ಶೇಪ್ ಇರೋಂಥ ಮಣಿನ ತೊಗೊತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಇದನ್ನೇನು ನಾನು ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಮಾಡಿದ್ದೀನಿ. ಸೊ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 6 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ ಇದು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್. ಮತ್ತು ಈಗ ನಾನು 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೆ. ಇದು ಕೂಡ ಅಷ್ಟೇ, ನೀವು ಕುಚ್ಚು ದೂರ ಬೇಕು ಅಂದರೆ ಆಚೆನ ಜಾಸ್ತಿ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕ್ಕೋಬೋದು. ಸೊ ಈ ರೀತಿ ಬರುತ್ತೆ. ಸೊ ಇದು ಓಲ್ಡ್ ಡಿಸೈನೇ, ನ್ಯೂ ಡಿಸೈನ್ ಏನಲ್ಲ. ಆ ಮಣಿಗಳನ್ನ ಚೇಂಜ್ ಮಾಡಿದ್ದೀನಿ. ಆಲ್ರೆಡಿ ಈ ರೀತಿ ಹಾಕಿರುವಂಥ ಡಿಸೈನ್ ಸಾಕಷ್ಟು ವೆರೈಟಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ಮತ್ತೆ ಈಗ 2 ಡಿಸೈನ್ ಒಂದೇ ರೀತಿಯಲ್ಲಿ ತೋರಿಸಿದ್ದೀನಿ, ಅಂದರೆ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಈ ಥರ ಡಿಸೈನ್ಸ್ಗಳು ಬೇಗನೆ ಆಗುವಂಥ ಡಿಸೈನ್ಸು, ತುಂಬ ಈಸಿಯಾಗಿ ಹಾಕಿ ನಾವು ಅರ್ನ್ ಮಾಡ್ಬೋದು. ಸೊ ಹಂಗಾಗಿ ಈ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ಸಿಂಪಲ್ಲಾಗಿ ಆದರೂ ಕೂಡ ಲೈಟ್ ವೆಯ್ಟ್ ಆದಂಥ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಈ ಡಿಸೈನು ವೆಯ್ಟ್ಲೆಸ್ ಸೀರೆಗಳಿಗೆ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಡಿಸೈನ್ ಲುಕ್ ಅನ್ನೋದು ಈ ಥರ ಬರುತ್ತೆ. ಸೊ ಇದೇ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡಿಸೈನ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು. 2 ಅಚ್ಚುಗಳನ್ನ ಹಾಕಿಬಿಟ್ಟು 4 ಚೈನ್ಗಳನ್ನ ಹಾಕಿದ್ದೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಕುಚ್ಚು ಕಟ್ಕೊಂಡ್ಬಿಟ್ರೆ ಸೊ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಇದಕ್ಕೂ ಕೂಡ ಕುಚ್ಚು ಹಾಕಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ. ಈ ಡಿಸೈನ್ ಕೂಡ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಕುಚ್ಚು ಹಾಕಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸೊ 2 ಆಚ್ ಒಂದೇ ಹತ್ರದಲ್ಲಿ ಹಾಕಿರುವಂಥ ಒಂದು ಕ್ರಾಸ್ ಕ್ರೋಶೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಬೀಡ್ಸ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಂಡು ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಕುಚ್ಚು ಸ್ವಲ್ಪ ದೂರ ಬೇಕಿದ್ರೂ ಕೂಡ ದೂರ ಹಾಕ್ಕೋಬೋದು. ಸೊ ಹತ್ರ ಬೇಕು ಅಂದರೆ ಒಂದೊಂದು ಆಚಿಗೂ ಕೂಡ ನೀವು ಹಾಕಿಬಿಟ್ಟು ಚೈನ್ ಮಾಡಿಕೊಂಡು ಕುಚ್ಚು ಕೂಡ ಹತ್ತಿರ ನೀವು ಮಾಡ್ಕೋಬೋದು ಈ ಡಿಸೈನು. ಸೊ ಇದು ಡಿಸೈನ್ ಕೂಡ ತುಂಬ ಸಿಂಪಲ್ಲಾಗಿ ಬೇಗನೆ ಒಂದು ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಇದು. ಸೊ ಲುಕ್ ವೈಸ್ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ. ಸೊ ಲೈಟ್ ವೆಯ್ಟ್ ಆದಂಥ ಸೀರೆಗಳಿದ್ದರೆ ಈ ಡಿಸೈನ್ ಆರಾಮಾಗಿ ನೀವು ಟ್ರೈ ಮಾಡಿ. ಸೊ ಬಿಗಿನರ್ಸಿಗಾದರೆ ಆರಾಮಾಗಿ ಹಾಕುವಂಥ ಈ 2 ರೀತಿಯ ಡಿಸೈನು ತುಂಬಾ ಸುಲಭವಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದ್ರದ್ದು ಪ್ರೈಸ್ ತೊಗೊಳ್ಳೋದಾದರೆ ಇದು ಕೂಡ ಅಷ್ಟೇ 250 to 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ 2 ರೀತಿಯ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.